ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚನಾ ಭಟೂರ. ಮೊದಲು ಹಿಟ್ಟು ಚೆನ್ನಾಗಿ ನೆನೆಯಬೇಕು. ಅದಕ್ಕೋಸ್ಕರ ಭಟೂರ ಮಾಡೋದಕ್ಕೆ ಇಲ್ಲಿ 1/4 ಕಪ್ಪಷ್ಟು ರವೆ, ಸ್ವಲ್ಪ ನೀರು ಹಾಕ್ಬಿಟ್ಟು ರವೆನ ನೆನೆಯೋದಕ್ಕೋಸ್ಕರ ಬಿಡ್ತಾಯಿದ್ದೀನಿ. ಇಲ್ಲಿ ರವೆನ ಒಂದು 10 ನಿಮಿಷದವರೆಗೂ ನೆನೆಯೋಕೆ ಬಿಡಬೇಕು. ನಂತರ ಸಾಫ್ಟ್ ಆಗುತ್ತೆ. ನಂತರ 1/4 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗಿದ ನಂತರ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಸೋಡಾ, 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿದ್ದಿ ನಾದಬೇಕು. ಚೆನ್ನಾಗಿ ಎಲ್ಲ ಚಪಾತಿ ಹದ ಬರೋವರೆಗೂ ಇದನ್ನು ಕಲಿಸ್ಬೇಕು. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅರ್ಧ ಗಂಟೆಯಿಂದ 1 ಅವರ್ವರೆಗೂ ನೆನೆಯಕ್ಕೆ ಬಿಡಬೇಕು. ಇನ್ನೂ ಜಾಸ್ತಿ ನೆಂದ್ರೂ ಪರವಾಗಿಲ್ಲ. ಇಲ್ಲಿ ಕಾಬೂಲಿ ಚನಾನ ಒಂದು 1/4 ಕಪ್ಪಷ್ಟು ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನ ಕಾಳು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು 1 ಆಲೂಗೆಡ್ಡೆನ ಹಾಕ್ಕೊಂಡು ಇಲ್ಲಿ 3 ವಿಷಲ್ವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಮಸಾಲ ರುಬ್ಬಕ್ಕೋಸ್ಕರ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಣಲೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಇಂಚ್ ಚಕ್ಕೆ, 3 ಲವಂಗ, 2 ಏಲಕ್ಕಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ 4, ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ಚಿಕ್ಕ ಗೆಡ್ಡೆ, 1 ದೊಡ್ಡ ಈರುಳ್ಳಿನ ಕ್ಯೂಬ್ಸ್ ರೀತಿಯಾಗಿ ಕಟ್ ಮಾಡ್ಕೊಂಡಿಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡಿದ್ದು, 1 ಸಣ್ಣ ಟೊಮೆಟೊ ಹಾಕ್ಕೊಂಡು ಅದು ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದ ನಂತರ ಇಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದ ನಂತರ ಒಂದು 6-7 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿರ್ತೀನಿ. ತಣ್ಣಗಾದ್ಮೇಲೆ ನಂತರ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಬ್ಬಿದ ನಂತರ ಇದಕ್ಕೆ ಬೇಯಿಸ್ಕೊಂಡಂತಹ ಒಂದು ಫುಲ್ ಆಲೂಗೆಡ್ಡೆ, ಒಂದು 2-3 ಸ್ಪೂನಷ್ಟು ಕಾಬೂಲಿ ಚನಾ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಗ್ರೇವಿ ಮಾಡೋಕ್ಕೋಸ್ಕರ ಬಾಣಲೆ ಬಿಸಿ ಇಟ್ಟು 1-2 ಸ್ಪೂನ್ ಆಯಿಲ್ ಹಾಕಿ 1 ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದ ನಂತರ ರುಬ್ಬಿದಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಅದೊಂದು 2 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇಲ್ಲಿ ಖಾರಕ್ಕೆ ಬೇಕಾಗಿರೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ, 1 ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಬೇಯಿಸ್ಕೊಂಡಂತಹ ಕಾಬೂಲಿ ಚನಾನ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಹಾಗೆ ಇದು ಮಾಡ್ಕೊಳ್ಳಿ. ಈಗ ಚನಾ ಮಸಾಲ ರೆಡಿಯಾಗಿದೆ. ಈಗ ಭಟೂರ ಮಾಡೋದಕ್ಕೋಸ್ಕರ ನೆನೆಸ್ಕೊಂಡಿದ್ದಂತಹ ಹಿಟ್ಟನ್ನು ತಗೊಂಡು ಇವಾಗ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಷ್ಟು ನಮಗೆ ಸಾಫ್ಟಾಗಿ ಭಟೂರಗಳು ಆಗುತ್ತೆ. ಈಗ ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಅದನ್ನು ಚೆನ್ನಾಗಿ ರೌಂಡಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ಲ್ಯಾಬ್ ಮೇಲೆ ಅಥವಾ ಮಣೆ ಮೇಲೆ ಆಯಿಲ್ ಹಾಕಿನೇ ಒತ್ಕೊಳ್ಬೇಕು. ಹಸಿಟ್ಟು ಹಾಕಿದ್ರೆ ಎಣ್ಣೆ ಎಲ್ಲ ಹಾಳಾಗುತ್ತೆ. ಆಯಿಲ್ ಹಾಕೋದ್ರಿಂದನೂ ಕೂಡ ಚೆನ್ನಾಗಿ ಉಬ್ಬು ಬರುತ್ತೆ. ಈಗ ಚೆನ್ನಾಗಿ ಕಾದಂಥ ಎಣ್ಣೆಗೆ ಭಟೂರಗಳನ್ನು ಹಾಕಬೇಕು. ಆವಾಗ ಚೆನ್ನಾಗಿ ಉಬ್ಬತ್ತೆ. ಸ್ವಲ್ಪ ಉರಿ ಕಡಿಮೆ ಆದ್ರೂ ಕೂಡ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಕಾಯಿಸಿ ನಂತರ ಒಂದೊಂದೇ ಭಟೂರಗಳನ್ನ ಹಾಕಿ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಮಾಡಿದಂಥ ಎಲ್ಲ ಭಟೂರಗಳು ಕೂಡ ಹೀಗೆ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಎಲ್ಲನೂ ಆಗಿದೆ. ಈಗ ಚನಾ ಮತ್ತು ಭಟೂರ ಎರಡೂ ರೆಡಿಯಾಗಿದೆ. ಚನಾ ಭಟೂರ ಹೇಗಿದೆ ಒಂದ್ಸರಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.